ನಮಸ್ತೆ. ರುಚಿಯಾಗಿರೋ ದಮ್ ಚಾಯ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ನಡುವೆ ಅಂತೂ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ಸಂಜೆ ಹೊತ್ತಲ್ಲಿ ರುಚಿಯಾಗಿರೋ ಒಂದು ಟೀ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ರೀತಿ ಒಂದು ಟೀ ಮಾಡ್ಕೊಂಡು ಕುಡೀರಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಕಾಟನ್ ಬಟ್ಟೆ ಹಾಕಿ ಕವರ್ ಮಾಡಬೇಕು. ಸೊ ದಟ್ ಅದರದ್ದು ಸಾರ ಏನೇನಿರುತ್ತೆ ಅದೆಲ್ಲ ಒಳಗಡೆ ನೀರಿಗೆ ಇಳಿಯುತ್ತೆ. ಸೊ ನೀವು ಎಷ್ಟು ಕಪ್ ಟೀ ಮಾಡ್ಕೊತಾ ಇದ್ದೀರೋ ಅದ್ರ ಪ್ರಕಾರ ಟೀ ಪುಡಿ ಮತ್ತು ಸಕ್ಕರೆ, ಚಕ್ಕೆ, ಏಲಕ್ಕಿ ಮತ್ತು ಲವಂಗ. ಇಲ್ಲಿ ಏಲಕ್ಕಿ ಪುಡಿ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಅದು ಒಳ್ಳೆ ಘಮ ಕೊಡುತ್ತೆ ಟೀಗೆ. ಸೊ ಚೆನ್ನಾಗಿ ಕುದಿಸ್ಬೇಕು, ಒಂದು 15 ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಬೇಕು. ಸೊ ಆವಾಗ ಫ್ಲೇವರ್ ಎಲ್ಲ ಇಳಿಯುತ್ತೆ, ಡಿಕಾಕ್ಷನ್ ರೆಡಿ ಇರುತ್ತೆ. ಸೊ ಕುದಿಸಿರೋ ಹಾಲಿಗೆ ಈ ಡಿಕಾಕ್ಷನ್ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋ ದಮ್ ಟೀ ರೆಡಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.